ಹುಬ್ಬಳ್ಳಿಯಲ್ಲಿ ಮನುಕುಲವೇ ತಲೆ ತಗ್ಗಿಸುವ ಮರ್ಯಾದಾ ಹತ್ಯೆ ನಡೆದಿದೆ. ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಕ್ಕೆ ಕುಟುಂಬವೊಂದು ತಮ್ಮ ಗರ್ಭಿಣಿ ಮಗಳನ್ನ ಕೊಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಹುಬ್ಬಳ್ಳಿ ತಾಲೂಕಿನ ಇನಾಮ ವೀರಾಪುರ ಗ್ರಾಮದಲ್ಲಿ ನಡೆದಿದೆ. ಇದೀಗ ದಲಿತ ಸಂಘಟನೆಗಳು ಕೂಡ ಈ ಘಟನೆಯನ್ನ ವಿರೋಧಿಸಿದ್ದಾರೆ. ಹೌದು, ಇನಾಮ ವೀರಾಪುರದ ಕುಟುಂಬದ ಮಾನ್ಯ ಪಾಟೀಲ್ ಎಂಬಾಕೆ ದಲಿತ ಯುವಕ ವಿವೇಕಾನಂದ ದೊಡ್ಡಮನಿ ಎಂಬಾತನನ್ನ ಪ್ರೀತಿಸಿ ಮದುವೆ ಆಗಿದ್ದಳು. ಮದುವೆ ನಂತರ ಪ್ರಾಣ ಭಯದಿಂದ ಹಾವೇರಿ ಜಿಲ್ಲೆಯಲ್ಲಿ ವಾಸವಾಗಿದ್ರು. ಅಷ್ಟೇ ಅಲ್ಲದೆ ಮಾನ್ಯ ಪಾಟೀಲ್ 7 ತಿಂಗಳ ಗರ್ಭಿಣಿ ಕೂಡ ಆಗಿದ್ದಳು. ಕಳೆದ ಆಗಸ್ಟ್ 8ರಂದು ಮಾನ್ಯ ಮತ್ತು ವಿವೇಕಾನಂದ ತಮ್ಮ ಊರಾದ ಇನಾಮ ವೀರಾಪುರಕ್ಕೆ ಮರಳಿದ್ರು. ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಆಗಿದ್ದ ಸೇಡಿನಿಂದ ಕೆರಳಿದ್ದ ಮಾನ್ಯ ಅವರ ಕುಟುಂಬಸ್ಥರು ಭಾನುವಾರ ಸಂಜೆ ಮನೆಯಲ್ಲಿ ಇದ್ದ ಮಾನ್ಯ ವಿವೇಕಾನಂದ ಹಾಗೂ ಅವರ ಪೋಷಕರಾದ ರೇಣುಕವ್ವ ಮತ್ತು ಸುಭಾಷ್ ಅವರ ಮೇಲೆ ಮರಾಠಿಯ ಸೈರಾಟ್ ಚಿತ್ರದ ಮಾದರಿಯಂತೆ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗೆ ಮಾಡಿದ್ರು. ಆಮೇಲೆ ಮನ್ಯಾಗ ಗೊತ್ತು 2 ಫ್ಯಾಮ್ಲಿ ಗೊತ್ತಾಯ್ತು ಸರ್. 2 ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವರಿದ್ದೀವಿ, ಹರಿಜನರಿದ್ದೀವಿ, ಅವರು ಸ್ವಲ್ಪ ಶ್ರೀಮಂತರದಾರೆ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್, ಬೇಡ ರೀ, ಈ ಥರ ಮಾಡಾಕ್ತಾರೆ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಹಳ್ಯಾನು ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡ ಹಾಸ್ಟೆಲ್ ಇದೆ. ಆದರೆ ಹುಡುಗಿ ಬಿಡಲಿಲ್ಲ ಸರ್. ಹುಡುಗಂದು IBMR ಕಾಲೇಜ್ ಆರ್ಟ್ಸ್ ಸರ್, BA. ಹಾಂ, ಹುಬ್ಳಿ. ಇದು ಹುಡುಗಿದ ಇದು ವರೂರು ಕಾಲೇಜ್ ಕಡೆ, ವರೂರು ಕಾಲೇಜ್. ಅವ್ರು ಹೆಂಗೋ ಪರಿಚಯ ಆದ್ರು, ಇನ್ಸ್ಟಾಯಿಂದ ಪರಿಚಯ ಆದಮೇಲೆ ಹಂಗೆ ಲವ್ ಆಗೈತೆ. ಸೊ ಅವು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ ಬೇಡ, ನಮ್ಗೆ ಅದು ಸರಿ ಹೊಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಯಾವಾಗಿದೆ ಈಗ ಮದುವೆ ಆಗಿಂದ ಒಂದು 7-8 ತಿಂಗಳು ಹಿಂದೆ ಸರ್, ಹಿಂದೆ ಅವರಾಗಲೇ ಹೋಗಿ ಎಲ್ಲ ಹೇಳಿದ್ರೆ ಆಮೇಲೆ ಹಾಂ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದಲ್ಲ. ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕೆ ಇದು ಹಾಸ್ಟೆಲ್ನಾಗ ಇಟ್ಟಿವಿ ನಾವು, ಬೇಡ ಅಂತ. ಹುಡುಗಿ ಒಂದು ದಿನ ಹೋಗಿ, ಇಲ್ಲ ನೀನು ನನ್ನ ಮದುವೆ ಆಗ್ತೀಯೋ ಇಲ್ಲೋ, ಇಲ್ಲ ನಾನು ನಿನ್ನ ಹೆಸರು ಬಿಟ್ಟು ಬರ್ದಿಟ್ಟು ಸಾಯ್ತೇನೆ, ಸೊ ನೀ ಏನು ಮಾಡ್ತಿ, ನಿನ್ನ ಇಷ್ಟ ಅಂತ. ಅವಾಗ ಕಾಲ್ ಮನೆಯೆಲ್ಲ ಕಾಲ್ ಮಾಡ್ದೆ, ಬೇಡ ಏನು ಮಾಡಿದ್ರು ಬೇಡ, ನಾ ಹೇಳಮಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ. ಸುಮ್ಮನೆ ಮತ್ತು ಮರಿಂದ ನಾವು ಹುಡುಗಿ ಹೋಗಿ, ಇಲ್ಲ ನಾನು ಸಾಯ್ತೇನೆ, ನೀ ಏನು ರ್ಯಾಕ್ ಮಾಡ್ಕೊಂತಂತ. ಸೊ ಅವಾಗ ಅವರು ಇಬ್ಬರು ಓಡಿ ಹೋದ್ರು. ಹೇಳಂಗೆ ಮನೆಗೆ ಹೋದ್ರು. ಆಮೇಲೆ ನಾವು ಪೊಲೀಸ್ ಪ್ರೊಡಕ್ಷನಿಂದ ಮತ್ತು ಅವ್ರ ಮನೆ 2 ಫ್ಯಾಮಿಲಿ ಹುಡುಕಾಡಿಸಿದ್ರು. ಆಮೇಲೆ ಸಿಕ್ಕರು. ಅಷ್ಟಿಗೆ ಯಾವಾಗ ರೋಡ್ ಹೋಗಿದ್ದು? ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸರ್. ಆಮೇಲೆ ಇಲ್ಲ ಮತ್ತು ಹೆಂಗೋ ಆಗಿಬಿಟ್ಟೈತೆ. ಆಲ್ರೆಡಿ ಅವ್ರು ಮದುವೆ ಆಗಿದ್ರು ಸರ್, ಮದುವೆ ಆಗೇ ಬಂದಿದ್ದಾರೆ ಸರ್. ಸೊ ಆಲ್ರೆಡಿ ಆಗಿಬಿಟ್ಟೈತಿ. ಇವಾಗ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕು. ತಪ್ಪಾಗ್ಬಿಟ್ಟೆ ಸರ್, ಸೊ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ. ಸರಿ ಆಯ್ತಂತ. ಆಮೇಲೆ ಇವರ ಮನೆಯವರೆಲ್ಲ, ಇಲ್ಲ ಅವ್ರನ್ನ ಹೊಡಿತೀನಿ, ನಾನು ಕಡಿತೀರಿ, ಅವ್ರ ಮನೆಯನ್ನ ಸುಟ್ಬಿಡ್ತೀನಿ, ಈ ಥರ ಎಲ್ಲ ಬೆದರಿಕೆ ಹಾಕಿದ್ದಾರೆ. ಆಮೇಲೆ ನಾವು ಬೆದರಿಕೆ ಹಾಕಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅದಕ್ಕಾಗಿ ನಾವು ಮನೆ ಕ್ಯಾಮ್ರಾ ಸತ್ಯಕ್ಕೆ ಹಾಕಿದ್ವಿ, ಯಾರ ಬಂದಿಂದಾರ ಅಂತೇಳಿ. ಇವತ್ತು ಅವರು ಕೆಲವೊಂದಿಷ್ಟು ಊರಾನ ಜನ ಅವ್ರ ಅಪ್ಪಾರು ಸುಮ್ಮನಿದ್ರು, ಸುಮ್ಮನಿದ್ರು. ಕೆಲವೊಂದಿಷ್ಟು ಊರ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಕೀಳು ಜಾತಿ ಹಂಗೆ ನೀನು ಇದು ಮಾಡಿಲ್ಲ, ಮಗಳ ಮಾಡ್ಕೊಳೋಣ, ಅವಂಗೇನು ಮಾಡತ್ತಿಲ್ಲ, ಹೋಗಿ ಅವ್ರನ್ನ ಮನೆ ಸುಡು, ಈ ಥರ ಅವ್ರಿಗೆ ಬೆಂಬಲಿಸಿದ್ದಾರೆ ಕೆಲವೊಂದಿಷ್ಟು ಜನ. ಅವ್ರಿಗೆ ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನು ಅಂತೇಳಿ. ಅರ್ಧಕ್ಕರ್ಧ ಊರು ಇದನ್ನು ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಇಡೀ ಫ್ಯಾಮಿಲಿನ ಕೊಲ್ಲಬೇಕಂತ ಪ್ರಯತ್ನ ಮಾಡಿದ್ವಿ. ಇವತ್ತು ಗರ್ಭಿಣಿ ಎಂಬ ಕರುಣೆಯೂ ಇಲ್ಲದೆ ಮಾನ್ಯ ಮೇಲೆ ಕುಟುಂಬದ ಸದಸ್ಯರೇ ಕ್ರೌರ್ಯ ಮೆರೆದಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಮಾನ್ಯ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೂ ಚಿಕಿತ್ಸೆ ಫಲಕಾರಿ ಆಗದೆ ಮೃತಪಟ್ಟಿದ್ದಾಳೆ. ಇನ್ನು ಹುಡುಗಿಯ ಕುಟುಂಬಸ್ಥರಾದ ಪ್ರಕಾಶ್ ಗೌಡ ಪಾಟೀಲ್, ವೀರಣ್ಣಗೌಡ ಪಾಟೀಲ್, ಅರುಣಗೌಡ ಪಾಟೀಲ್ ಕೊಲೆ ಮಾಡಿದ ಆರೋಪಿಗಳು. ಈ ಕುರಿತು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಗಾಯಾಳುಗಳನ್ನು ರಕ್ಷಿಸಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಇವತ್ತು ಸಂಜೆ ಸುಮಾರು 6-6:30 ಗಂಟೆಗೆ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನಾಮ್ ವೀರಾಪುರ ಊರಂತ ಹೆಸರಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ 3 ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ
ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಆವಾಗ ಜಗಳ ಬಿಡ್ಸೋಕ್ಕೆ ಯಾರು ಬಂದರೆ ಅವ್ರದ್ದು ಸೊಸೆ ನಮ್ಮ ಮದರ್ ಇನ್ ಲಾ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ, ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಇದರಲ್ಲಿ ಹುಡುಗಿದು ಫಾದರ್ ಇನ್ ಲಾ ಅವ್ರಿಗೇನು ಅಸಾಲ್ಟ್ ಮಾಡೋದು. ಏನು ಕಾರಣ ಸರ್, ಅದಕ್ಕೆ ಸರ್ ಇದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ, ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ಕಂಡು ವಿಕ್ಟಿಮ್ ಮಾನ್ಯದು ಕಂಡೀಷನ್ ಭಾಳ ಸೀರಿಯಸ್ ಇದೆ. ಸದ್ಯಕ್ಕೆ ಅದು ಹಾಸ್ಪಿಟಲ್ಸ್ ಅವರು ಹೇಳಿ, ಅಂದರೆ ನಾನು ಎಕ್ಸ್ಪರ್ಟ್ ಇಲ್ಲ. ಹಾಂ, ಈಗ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅವರು, ಬಟ್ ಅವ್ರ ಕಡೆಯಿಂದ ಡಿಕ್ಲೇರ್ ಆಗಲಿ. ಮರ್ಯಾದೆ ಹತ್ಯೆ ಅಂತ ಅನ್ಬೋದು. ನಾವೇ ಅದು ಸದ್ಯಕ್ಕೆ ನಾವೇ ತನಿಖೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಮತ್ತು ತಮ್ಮ ಕಡೆ ಮಾಧ್ಯಮ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ, ನಾವು 3 ಜನ ಇಲ್ಲಿ ಆರೋಪಿಗಳು ಇದ್ದಾರೆ, ಪ್ರಕಾಶ್, ವೀರನ್ ಮತ್ತು ಅರುಣ್. ಅದು 3 ಜನಗೆ ನಾವು ವಶಕ್ಕೆ ಪಡೆದಿದ್ದೀವಿ. ಮತ್ತು ಈಗ ನಮ್ಮದು FIR ರಿಜಿಸ್ಟರ್ ಆಗ್ತಾ ಇದೆ ಸ್ಟೇಷನಲ್ಲಿ. ಭಯ ಇದೆ ಸರ್, ಮನೆಗೆ ಬರ್ತಾರೆ, ಮನೆಗೆ ಬಂದಾಗ ಅವರೇ CCTVಯನ್ನು ಕಾರ್ಡನ್ನು ತಕ್ಕೊಂಡು ಮತ್ತು ಅಲ್ಲೇ ಮಾಡಿ ಹೋಗ್ತಾರೆ ಸರ್. ಹಾಂ, ನಮ್ಮದು ಅದಕ್ಕೋಸ್ಕರ ನಾವೇ ಅವರಿಗೆ ಕಾನೂನು ಪ್ರಕಾರ ಏನು ಪ್ರಿವೆಂಟಿವ್ ಕ್ರಮ, ನಮ್ಮದು ಮುಂಜಾಗ್ರತಾ ಕ್ರಮ ಆಗುತ್ತೆ, ಅದು ನಾವೇ ಮಾಡಿಸಿದ್ದೀವಿ. ವಿವೇಕಾನಂದ ದೊಡ್ಡಮನಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ದಲಿತ ಸಂಘಟನೆಗಳು ಕೂಡ ಒತ್ತಾಯಿಸಿವೆ. ಈರಣ್ಣ ವಾಲಿಕಾರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗುರುವಾಯಿನ್ಕೆರೆ ಶಿಕ್ಷಣ, ಶಿಸ್ತು ಮತ್ತು ಸಾಧನೆಯ ನಂಬಿಕಸ್ಥ ನೆಲೆ. ದಿನನಿತ್ಯದ ಅಧ್ಯಯನ ಸಮಯ, ಕೌನ್ಸೆಲಿಂಗ್ ಮತ್ತು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಪ್ರೋತ್ಸಾಹ, ಸುರಕ್ಷಿತ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಪೌಷ್ಟಿಕ ಆಹಾರದಿಂದ ವಿದ್ಯಾರ್ಥಿಗಳಿಗೆ ಮನೆಯಂತೆ ವಾತಾವರಣ. PU ಪಾಠಗಳ ಜೊತೆಗೆ ನೀಟ್, JEE, CET ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗಟ್ಟಿಯಾದ ತಯಾರಿ. 27ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಮತ್ತು ದ್ವಿತೀಯ PUC ಹಾಗೂ ಎಕ್ಸೆಲ್ ಟೆಕ್ನೋ ಸ್ಕೂಲ್ನ ಎಲ್ಲಾ ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ.